ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತೊಂದು ಸಿಂಪಲ್ ಆಗಿರುವಂಥ ಡಿಸೈನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಫಸ್ಟಿಗೆ ಕರ್ವ್ ಲೈನ್ ಹಾಕ್ಕೊಂಡಿದ್ದೀನಲ್ವ, ಆ ಕರ್ವ್ ಲೈನ್ ಒಳಗಡೆ ಈ ರೀತಿ 3 ಬರ್ಡ್ಸ್ ಬರೋ ರೀತಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು 2 ಕಲರಲ್ಲೂ ಹಾಕ್ಕೊಳ್ಬೋದು ಅಥವಾ ಒಂದೇ ಕಲರಲ್ಲೂ ಸಹ ಹಾಕ್ಕೊಳ್ಬೋದು. ಬೇಕಿದ್ರೆ ನಿಮಗೆ ಸ್ಯಾರಿ ಏನಾದ್ರು ಸೆಲ್ಫಲ್ಲಿ ಬಂದಿದೆ ಅಂತ ಅಂದರೆ ಏನು ಜರಿ ಥ್ರೆಡ್ಡಲ್ಲಿ ಹಾಕ್ಕೊಂಡ್ರೂ ಸಹ ಚೆನ್ನಾಗಿ ಕಾಣುತ್ತೆ. ಸ್ಯಾರಿನಲ್ಲಿ ಯಾವ ಕಲರ್ ಜರಿ ಬಂದಿರುತ್ತೆ, ಯಾವ ಶೇಡ್ನಲ್ಲಿ, ಅದರಲ್ಲಿ ನೀವು ಜರಿ ಥ್ರೆಡ್ಡಲ್ಲಿ ಹಾಕ್ಕೊಂಡ್ರು ಚೆನ್ನಾಗಿ ಕಾಣುತ್ತೆ. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಡಿಸೆಂಟಾಗಿ ಕಾಣುತ್ತೆ. ಬ್ಲೌಸ್ ಮೇಲಂತೂ ತುಂಬ ಚೆನ್ನಾಗಿ ಕಾಣುತ್ತೆ ವರ್ಕು. ನೋಡಿ, ನಾನಿಲ್ಲಿ ಬಟನ್ ಸ್ಟಿಚ್ ಹಾಕ್ಕೊಂಡು ನೋಡಿ 0ನಲ್ಲೇ 2 ಸಲ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಓಕೆನಾ? ಈ ರೀತಿ ಬಟನ್ ಸ್ಟಿಚ್ ಹಾಕಿ ಅದ್ರ ಸುತ್ತಲೂ ಒಂದು ಸಲ ಔಟ್ಲೈನ್ ಕೊಡಬೇಕು ನೀವು. ಅದ್ರ ಸುತ್ತ ಔಟ್ಲೈನ್ ಕೊಟ್ಟಾಗ ಬಟನ್ ಸ್ಟಿಚ್ ಅನ್ನೋದು ತುಂಬ ಹೈಲೈಟ್ ಆಗುತ್ತೆ. ತುಂಬ ಜನ ಬಟನ್ ಸ್ಟಿಚ್ ಹಾಕುವಾಗ ಅದೊಂದು ಮಿಸ್ಟೇಕ್ ಮಾಡ್ತಿರ್ತೀರ. ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ. ಓಕೆನಾ? ಬಟನ್ ಸ್ಟಿಚ್ ಹಾಕಿ ಅದ್ರ ಸುತ್ತಲೂ ಔಟ್ಲೈನ್ ಅನ್ನೋದು ಕೊಡಿ. 0ನಲ್ಲಿ 1 ಸಲ ಅಥವಾ 2 ಸಲ ಕೊಡ್ಬೋದು ನೀವು. ಒಂದೊಂದು ಸ್ಟಿಚಸ್ ಏನಾದ್ರು ತುಂಬ ಟೈಟ್ ಇದ್ದರೆ 1 ಸಲ ಕೊಟ್ಟರೆ ನಿಮಗೆ ಕಾಣಲ್ಲ. ಆದಷ್ಟು 2 ಸಲ ಕೊಡಿ. ಆಮೇಲೆ ಇನ್ನೊಂದೇನು, ಸ್ಟಿಚಸ್ ಸ್ವಲ್ಪ ಲೂಸ್ ಇಟ್ಕೊಳ್ಳಿ. ತೀರಾ ಟೈಟಾಗಿ ಇಟ್ಕೊಂಡ್ರು ನಿಮಗೆ 0ನಲ್ಲೆಲ್ಲ ಬಂದಾಗ ನಿಮಗೆ ಅದು ಥ್ರೆಡ್ಡೇ ಕಾಣೋದಿಲ್ಲ. ಅದಕ್ಕೋಸ್ಕರ ನೋಡಿ, ಈ ರೀತಿ ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಿದ್ದರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ, ಪಿಂಕ್ ಆ್ಯಂಡ್ ವೈಟು, ಬ್ಲೂ ಆ್ಯಂಡ್ ಯೆಲ್ಲೋ, ಆ ಥರ ನೀವು ಕಾಂಬಿನೇಷನ್ ಕೊಟ್ಕೊಂಡು ಮಾಡ್ಬೋದು. ನೀವು ಕ್ಯಾಟ್ಲಾಗ್ ಆಗಿರೋದ್ರಿಂದ ಕಲರ್ ಅನ್ನೋದು ನಿಮ್ಮ ಚಾಯ್ಸೇ ಆಗಿರುತ್ತೆ. ನಿಮ್ಗೆ ಇಷ್ಟವಾದ ಕಲರಲ್ಲಿ ನೀವು ಮಾಡ್ಕೊಳ್ಬೋದು. ನಾನು ಫಸ್ಟಿಗೆ ಈಗ ಬ್ಲ್ಯಾಕ್ ಕಲರ್ ಸಿಲ್ಕ್ ಥ್ರೆಡ್ಡಲ್ಲಿ ಈ ರೀತಿ 3 ಬರ್ಡ್ಸ್ ಹಾಕ್ಕೊಂಡೆ ಅಲ್ವಾ, ಮತ್ತೊಂದು ಸೈಡಲ್ಲಿರುವಂಥ 3 ಬರ್ಡ್ಸ್ನ ನಾನು ವೈಟ್ ಕಲರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನಾನು ಹಾಕ್ಕೊಳ್ತಿದ್ದೀನಿ. ತುಂಬ ಅಂದರೆ ತುಂಬ ಸಿಂಪಲಾಗಿ ಕಾಣುತ್ತೆ. ನೋಡಿ ನೀವು ಫುಲ್ಲು ವರ್ಕ್ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ. ಅದರಲ್ಲೂ ಈ ಕರ್ವ್ ಲೈನಲ್ಲೇ ತುಂಬ ವೆರೈಟೀಸ್ ನಾವು ಡಿಸೈನ್ಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲೆಲ್ಲ ಆಲ್ಮೋಸ್ಟ್ ಒಂದು 3-4 ಡಿಸೈನ್ ತೋರಿಸಿದ್ದೀನಿ ಅನ್ಕೋತೀನಿ ಕರ್ವ್ ಲೈನಲ್ಲೇ. ನಿಮಗೆ ಬೇಕಿದ್ರೆ ನೀವು ಈ ಕರ್ವ್ ಲೈನ್ ಇಟ್ಕೊಂಡು ಮಾಡೋದ್ರಿಂದ ಇನ್ನೊಂದು ಏನು ಬೆನಿಫಿಟ್ ಗೊತ್ತಾ, ಕೆಲವೊಂದು ಈಗ ಬಿಗಿನರ್ಸ್ ಇರ್ತಾರೆ ಅಂದ್ಕೊಳ್ಳಿ. ಬಿಗಿನರ್ಸು ನೀಟಾಗಿ ಇನ್ನೂ ಲೆವೆಲಾಗಿ ನಿಮಗೆ ವರ್ಕ್ ಮಾಡೋದಕ್ಕೆ ಬರ್ತಿರಲ್ಲ. ಆ ಟೈಮ್ಗಳಲ್ಲಿ ನೀವು ಆಲ್ಮೋಸ್ಟ್ ಈ ಥರ ಕರ್ವ್ ಲೈನ್ದು ಏನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಯಾಕಂತಂದರೆ ನೀವು ಈಗ ಒಂದು ಬಂಚಸ್ ಹಾಕ್ತೀರಾ ಅಥವಾ ಆರ್ಚ್ ಫಿಲ್ಲಿಂಗ್ ಕೊಟ್ಬಿಟ್ಟು ಹಾಕ್ತೀರಾ ಅಂತಂದರೆ ಒಂದೊಂದು ಸಲ ಬಂಚಸ್ಸು ಒಂದು ಚಿಕ್ಕದು ಬರುತ್ತೆ, ಒಂದು ದೊಡ್ಡದು ಬರುತ್ತೆ. ಆ ರೀತಿ ಆಗ್ತಾ ಇರುತ್ತೆ. ಆವಾಗ ಡಿಸೈನ್ ಅನ್ನೋದು ನೀಟಾಗಿ ಕಾಣಲ್ಲ. ಫಿನಿಶಿಂಗು ಅಲ್ಲಿ ನಿಮ್ಗೆ ಅದು ಏನು ತಪ್ಪು ಮಾಡಿರ್ತೀರ ನೋಡಿ, ಅದೇ ಹೈಲೈಟಾಗಿ ಕಾಣ್ತಿರುತ್ತೆ. ಒಂದು ಬಂಚಸ್ ದೊಡ್ಡ ಆಗಿರುತ್ತೆ, ಒಂದು ಬಂಚು ಚಿಕ್ಕದು ಬಂದಿರುತ್ತೆ. ಆವಾಗ ನೀವು ಈ ಥರ ಡಿಸೈನ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡ್ರೆ ಇದರಲ್ಲಿ ಒಂದು ಲೀಫ್ ಉದ್ದ ಬಂದ್ರೂ ನಿಮ್ಗೇನಂತ ಅಷ್ಟೊಂದು ವ್ಯತ್ಯಾಸ ಅನಿಸಲ್ಲ. ನೋಡಿ, ಇವಾಗ ನಾನು ಅದೇ ವೈಟ್ ಕಲರ್ ಥ್ರೆಡ್ನಲ್ಲಿ ನೋಡಿ ಈ ಸೈಡ್ ಗ್ಯಾಪ್ ಅನ್ನಿಸ್ತಲ್ವ, ಅಲ್ಲಿ ಆಪೋಸಿಟಲ್ಲಿ ನೋಡಿ ಬ್ಲ್ಯಾಕ್ ಕಲರ್ ಬರ್ಡ್ಸ್ ಏನು ಮಾಡ್ಕೊಂಡಿದ್ದೆ ಆ ಸೈಡಲ್ಲಿ ವೈಟ್ ಹಾಕ್ಕೊಳ್ತಿದ್ದೀನಿ. ವೈಟ್ ಕಲರ್ ಬರ್ಡ್ಸ್ ಮಾಡ್ಕೊಂಡಿರೋ ಕಡೆ ನಾನು ಬ್ಲ್ಯಾಕಲ್ಲಿ ಈ ರೀತಿ 2 ಲೈನ್ಸ್, ಆ ಗ್ಯಾಪ್ ಏನಿದೆ ಅಲ್ಲಿ 2 ಲೈನ್ಸ್ ಬರೋ ರೀತಿ ಅದನ್ನು ಆ ಗ್ಯಾಪ್ನ ಕವರ್ ಮಾಡ್ಕೊಳ್ತೀನಿ. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಟ್ರೈ ಮಾಡಿ. ಓಕೆನಾ? ಎಲ್ಲ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು. ಮತ್ತು ನಿನ್ನೆ ವಿಡಿಯೋಗೆ ಕಮೆಂಟ್ ಮಾಡಿದ್ರು ಒಬ್ಬರು, ತುಂಬ ಅಂದರೆ ಒಂದು ಲೆವೆಲಾಗಿ ಬರ್ತಿಲ್ಲ ನಾನು ವರ್ಕ್ ಮಾಡೋದು ಅಂತ ಹೇಳಿ. ನೋಡಿ, ಆ ಥರದವರು ಈ ಡಿಸೈನ್ನ ಆರಾಮಾಗಿ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಅದರಲ್ಲೂ ಕರ್ವ್ ಲೈನ್ ಡಿಸೈನ್ಸ್ನ ಟ್ರೈ ಮಾಡಿ ಒಂದು ಸಲ. ನೋಡಿ, ಇವಾಗ ನಾನು ಬ್ಲ್ಯಾಕಲ್ಲೂ ಸಹ ಮಾಡ್ಕೊಂಡಾಯ್ತಲ್ವ. ಈಗ ಅದು ಮಧ್ಯೆ ಏನು ಲೈನ್ ಇದೆ ಕರ್ವ್ ಲೈನು, ಅದನ್ನ ನಾನು ಆಲ್ರೆಡಿ ಇಲ್ಲಿ ಪಕ್ಕದಲ್ಲಿ ಕೊಟ್ಟಿದ್ದೀನಿ ನೋಡಿ, ಬ್ಲೂ ಆ್ಯಂಡ್ ಎಲ್ಲೋ ಕಾಂಬಿನೇಷನಲ್ಲಿ ಫ್ಲವರ್ ಹಾಕಿ ತೋರಿಸಿದ್ದೀನಲ್ವ, ಆ ರೀತಿ ಬಾಲ್ ಚೈನು ಸಹ ಹಾಕ್ಕೊಳ್ಬೋದು. ಅಥವಾ ನಮ್ಗೆ ಬಾಲ್ ಚೈನ್ ಬೇಡ ಅಂತ ಅಂದರೆ ಈ ರೀತಿ ಜರಿ ಥ್ರೆಡ್ನಲ್ಲೇ ಅದಕ್ಕೆ ಔಟ್ಲೈನ್ ಕೊಟ್ಕೊಳ್ಬೋದು. ಆ ಕರ್ವ್ ಲೈನ್ಗೆ ಈ ರೀತಿ ಜರಿ ಥ್ರೆಡಲ್ಲಿ ಹಾಕ್ಕೊಂಡ್ರೆ ಡಿಸೈನ್ ಇಷ್ಟೇ, ತುಂಬ ಸಿಂಪಲ್ ಇದೆ, ಕಂಪ್ಲೀಟ್ ಆಗುತ್ತೆ ಡಿಸೈನ್ ಇಷ್ಟು ಮಾಡಿಕೊಂಡ್ರೇ. ಈ ಡಿಸೈನ್ ಹೇಗೆ ಅನ್ನಿಸ್ತು, ತುಂಬ ಸಿಂಪಲ್ ಇದೆಯಾ ಇಲ್ಲ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ನಲ್ಲಿ ಯಾರಾದ್ರೂ ಎಂಬ್ರಾಯ್ಡ್ರಿ ಕಲಿಯೋರು ಇದ್ದರೆ ಆ ಥರದವ್ರಿಗೆ